ನಮ್ಮ ಜೊತೆ ಇವತ್ತು ನಟ ನಿರ್ದೇಶಕ ನಾಗೇಂದ್ರ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್. ಹಾಯ್. ಸರ್, ಏನು ಅನಿಸ್ತಿದೆ ಧೀರ ಸಾಮ್ರಾಟ್ ಟ್ರೈಲರ್? ಚೆನ್ನಾಗಿದೆ. ಆ್ಯಕ್ಚುಲಿ ಐ ವಾಸ್ ಈಗರ್ಲಿ ವೇಟಿಂಗ್ ಫಾರ್ ದಿಸ್. ಅಂದರೆ ಹಬ್ಬ ಥರ ನಮಗಿದು. ಇದೇ ಫೆಬ್ರವರಿ 16ನೇ ತಾರೀಕು ಚಿತ್ರ ರಿಲೀಸ್ ಆಗ್ತಿದೆ. ಭಾಳ ಒಂಥರ ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ಎಲ್ಲ ಸಿನಿಮಾನೂ ಇಷ್ಟಪಟ್ಟು ಮಾಡ್ತೀವಿ, ಬಟ್ ಈ ಸಿನಿಮಾ ಎಕ್ಸ್ಪೆಷಲಿ ಆ ಒಂದು ಕ್ಯಾರೆಕ್ಟ್ರೇ ಒಂಥರ ಮಜವಾದ ಕ್ಯಾರೆಕ್ಟ್ರು, ಕಾಪ್ ಕ್ಯಾರೆಕ್ಟ್ರು ಭಾಳ ಚೆನ್ನಾಗಿದೆ. ಹಾಗಾಗಿ ಎಲ್ಲೂ ರಿವೀಲ್ ಮಾಡೋಂಗಿಲ್ಲ ನನ್ನ ಕ್ಯಾರೆಕ್ಟ್ರನ್ನ. ಡೈರೆಕ್ಟ್ರಿಗೂ ತುಂಬ ಟಾರ್ಚರ್ ಕೊಡ್ತಾಯಿದ್ದೆ, ಯಾವಾಗ ಫಸ್ಟ್ ಲುಕ್ ಯಾವಾಗ ತೋರಿಸ್ತೀರ ಅಂತ. ಈ ಟೈಮ್ ಬಂತು, ಖುಷಿ ಆಗ್ತಾಯಿದೆ ಇರೋದು. ಈ ಸಿನಿಮಾದಲ್ಲಿ ಒಳ್ಳೆ ಆ್ಯಕ್ಷನ್ ಕೂಡ ಮಾಡಿದ್ದೀರಾ. ಏನು ಅನಿಸ್ತಾರೆ? ಏನೋ ಇಂಜುರೀಸ್ ಏನಾರು ಆಯ್ತಾ ಸಿನಿಮಾ ಆ್ಯಕ್ಷನ್ ಟೈಮ್? ಆ್ಯಕ್ಷನ್ ಮಾಡಿಸ್ತಾರೆ. ನಾವು ಡೈರೆಕ್ಟ್ರು ಹೇಗೆ ಹೇಳ್ತಾರೆ ಅದನ್ನು ಮಾಡೋದು ನಮ್ಮ ಕರ್ತವ್ಯ. ಆಮೇಲೆ ಆಮೇಲೆ ನಮ್ಮ ಫೈಟ್ ಮಾಸ್ಟ್ರು ಹೇಗೆ ಕರು ವೆಂಕಟೇಶ್ವರ ಅವರು ಹೇಗೆ ಫೈಟ್ ಕಂಪೋಸ್ ಮಾಡಿ ಈ ರೀತಿ ಮಾಡಬೇಕು ಅಂದಾಗ ಪ್ರತಿಯೊಂದಷ್ಟು ನಾವು ನನ್ನ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅದು ಮಾಡಿದ್ದೀನಿ. ಆಮೇಲೆ ಇನ್ಫ್ಯಾಕ್ಟ್ ಎಲ್ಲರೂ ನೋಡಿದ್ರು ಹೇಳಿದ್ರು, ಪ್ರಜ್ವಲ್ ದೇವರಾಜ್ ಅವ್ರೂ ಅಷ್ಟೇ ನೋಡಿ, ನಿಮ್ದು ಆ್ಯಕ್ಷನ್ ಎಲ್ಲ ಸಖತ್ತಾಗಿ ಮಾಡ್ತೀರಾ ನೀವು ಅಂತ. ಆ್ಯಕ್ಚುಲಿ ತುಂಬ ಜನ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾನು ಈ ರೀತಿನೂ ಮಾಡ್ತೀನ ಅಂತ. ಬಟ್ ಇದು ನೋಡಾದ್ಮೇಲೆ ನೋಡೋಣ ಮುಂದೆ ಹೇಗೆ ಅನ್ನೋದನ್ನ. ಸರ್, ನೆಕ್ಸ್ಟ್ ನಿಮ್ಮ ಡೈರೆಕ್ಷನಲ್ಲಿ ಮೂವೀಸ್ ಯಾವಾಗ ಬರೋದು? ಪ್ಲ್ಯಾನಿಂಗ್ ನಡೀತಾ ಇದೆ, ಬಟ್ ಈಗ ಒಂದಷ್ಟು ಆ್ಯಕ್ಟಿಂಗಲ್ಲಿ ಇರೋದ್ರಿಂದಾಗಿ ಇನ್ನೊಂದು 2-3 ಮಂತ್ಸ್ ಆಗುತ್ತೆ ಆಗೋದು ಡೈರೆಕ್ಷನ್. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ನಿಮ್ದು ಯಾವುದು? ಈಗ ಇವತ್ತಾನೆ ಆ್ಯಕ್ಚುಲಿ ಒಂದು ಮುಹೂರ್ತ ಆಯಿತು ಒಂದು ಸಿನಿಮಾದು, ಮಾರ್ಗದರ್ಶಿ ಅಂತ. ಅದಾದಮೇಲೆ ಇದು ರಿಲೀಸು. ಆಮೇಲೆ ಇನ್ನೊಂದು ಸಿನಿಮಾ ನಮ್ಮ ಸ್ನೇಹಿತರದ್ದು ಒಂದು ಸಿನಿಮಾ ಇದೆ ಫೆಬ್ರವರಿಗೆ, ಹೊಸ ಸಿನಿಮಾ, ಇನ್ನೂ ಟೈಟ್ಲ್ ಇಟ್ಟಿಲ್ಲ. ನಡೀತಾ ಇದೆ, ಲೈಫ್ ಗೋಸ್ ಆನ್ ನಡೀತಾ ಇದೆ.